ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವಿಧ ಮಾಹಿತಿಗಳು ಮಾಹಿತಿ ಖಜಾನೆಯಲ್ಲಿ ಕೇಳಿ. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಹಾಗೂ ಇನ್ನಿತರೆ ಮಾಹಿತಿಗಳು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಇವತ್ತಿನ ಸ್ಪರ್ಧಾ ಸಿಂಚನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ಗೆಳೆಯ ಶರತ್. ಇವತ್ತು ನಿಮ್ಮ ಜೊತೆ ಆಗಿದ್ದೀನಿ. ಕಳೆದ ತರಗತಿಯಲ್ಲಿ ನಾವು ಸಿವಿಲ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ತಿಳ್ಕೊಂಡಿದ್ವಿ. ಹಾಗೆ ಕಾನ್ಸ್ಟೇಬಲ್ಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ನೀಡಲಾಗಿತ್ತು. ಅದರ ಬಗ್ಗೆ ಯಾವುದೇ ಪ್ರಶ್ನೆಗಳು ಏನು ಕೂಡ ಬಂದಿಲ್ಲ. ಹಾಗಾಗಿ ನಾವು ಇವತ್ತಿನ ತರಗತಿಯಲ್ಲಿ ಮುಂದಿನ ವಿಷಯವಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಹೇಗೆ ಬರೀಬೇಕು ಅಂತಕ್ಕಂತಹ ವಿಷಯದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಸ್ವಲ್ಪ ಮಾಹಿತಿಯನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೇಳಿ ಹಾಗೆ ಪ್ರಯೋಜನ ಪಡ್ಕೊಳ್ಳಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಕರೆಂಟ್ ಸೆಟ್ಟಿಂಗಲ್ಲಿ ಅಲ್ಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ, ಎಲ್ಲ ಫ್ರೀ ಆಗಿರುತ್ತೆ. ಸೊ ಹಾಗಾದರೆ ಹೆಚ್ಚು ತಡ ಮಾಡದೆ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಇವತ್ತಿನ ತರಗತಿಯಲ್ಲಿ ಪ್ರಮುಖವಾಗಿ ಪ್ರಶ್ನೆ ಪತ್ರಿಕೆಗಳು. ಇವಾಗ ನಾನು ಮೊದಲ ಹಾಗೂ ಎರಡನೇ ಸಂಚಿಕೆಯಲ್ಲಿ ಏನೇ ಹೇಳಿದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿವಿಲ್ ಪರೀಕ್ಷೆ ಇರ್ಬೋದು ಅಥವಾ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನಡೀತಕ್ಕಂಥ ಪರೀಕ್ಷೆಗಳಲ್ಲಿ ಕೊಡ್ತಕ್ಕಂತಹ ಪ್ರಶ್ನೋತ್ತರಗಳನ್ನ ಹೇಗೆ ಬರೀಬೇಕು, ಪ್ರಶ್ನೆ ಪತ್ರಿಕೆಗಳನ್ನ ಅಂತಕ್ಕಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ಇವತ್ತು ಮೊದಲ ಪತ್ರಿಕೆಯನ್ನು ಹೇಗೆ ಬರೀಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲ ಪತ್ರಿಕೆಯಲ್ಲಿ ಪ್ರಮುಖವಾಗಿ ಪ್ರಬಂಧ ರೀತಿಯ ಉತ್ತರವನ್ನು ನೀವು ಬರೀಬೇಕಾಗುತ್ತೆ. ಅಲ್ಲಿ ನಿಮ್ಮ ಪ್ರಬಂಧ ಸಂಕ್ಷಿಪ್ತವಾಗಿ ಇರುವಾಗೆ ನೋಡ್ಕೋಬೇಕು ಅಂತಕ್ಕಂಥದ್ದನ್ನು ನಾನು ಕಳೆದ ಸಂಚಿಕೆಯಲ್ಲಿ ನಿಮಗೆ ಹೇಳಿದ್ದೀನಿ. ಹಾಗೆ ಇನ್ನೊಂದು ವಿಷಯ, ಇಂಗ್ಲೀಷಿಂದ ಕನ್ನಡಕ್ಕೆ, ಕನ್ನಡದಿಂದ ಇಂಗ್ಲೀಷ್ಗೆ ಭಾಷಾಂತರ ಮಾಡ್ತಕ್ಕಂಥದ್ದು. ಇದು ಕೂಡ ಬಹಳ ಮುಖ್ಯ. ಇಲ್ಲಿ ನಾವು ಗಮನಿಸಲೇಬೇಕಾದಂಥ ಒಂದು ವಿಷಯವಾಗಿ ಇಲ್ಲಿ ಇದು ಕೂಡ ಗುರುತಿಸ್ಕೊಳ್ಳುತ್ತೆ. ಬಹುತೇಕ ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆ 1 ಏನಿದೆ ಇದು ಬಹಳ ಕಷ್ಟ ಅಂತ ಪರಿಗಣಿಸ್ತಾರೆ. ಯಾಕೆಂದರೆ ಅವರು ಪ್ರಾಕ್ಟೀಸನ್ನು ಮಾಡಿರೋದಿಲ್ಲ. ಹಾಗಾಗಿ ಅದು ಕಷ್ಟ ಆಗುತ್ತೆ. ಇವಾಗ ಒಬ್ಬ ವ್ಯಕ್ತಿ ಹುಟ್ಟಿದ ತಕ್ಷಣ ಎದ್ದು ನಡೆಯೋದಿಲ್ಲ. ಅವನು ನಡೆಯಬೇಕು ಅಂದರೆ ಅವನು ಏಳಬೇಕಾಗುತ್ತೆ, ಬೀಳಬೇಕಾಗುತ್ತೆ, ಎಲ್ಲವೂ ಕೂಡ ಇರುತ್ತೆ. ಹಾಗೆಯೇ ಈ ಪ್ರಶ್ನೆ ಪತ್ರಿಕೆ 1 ಏನಿರುತ್ತೆ ಅಂತಕ್ಕಂಥದ್ದನ್ನು ನೀವು ಪ್ರಮುಖವಾಗಿ ಗಮನಿಸ್ಕೊಳ್ಬೇಕು. ಇಲ್ಲಿ ಮೇಯ್ನಾಗಿ ಏನಾಗುತ್ತೆ ಅಂದರೆ ಕನ್ನಡದಿಂದ ಇಂಗ್ಲೀಷ್ಗೆ, ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡ್ತಕ್ಕಂಥದ್ದು ಅಥವಾ ಅವರವರ ಪ್ರಾದೇಶಿಕ ಭಾಷೆಗೆ ಅನುವಾದ ಮಾಡ್ತಕ್ಕಂಥದ್ದು, ಪ್ರಾದೇಶಿಕ ಭಾಷೆಯಿಂದ ಇಂಗ್ಲೀಷ್ ಭಾಷೆಗೆ ಅನುವಾದ ಮಾಡ್ತಕ್ಕಂಥದ್ದು, ಇವು ಕಷ್ಟ ಅಂತ ಪರಿಗಣಿಸ್ತಾರೆ. ಅದು ಯಾಕೆ ಅಂತ ನನಗೆ ಕೂಡ ಗೊತ್ತಿಲ್ಲ. ಅವರು ನೀವು ಇಂಗ್ಲೀಷನ್ನು ಕಷ್ಟ ಅಂತ ಪರಿಗಣಿಸಬಾರ್ದು. ಯಾಕಂದರೆ ಅದನ್ನು ಕೂಡ ಒಂದು ಭಾಷೆ, ಅದನ್ನು ಕೇವಲ ಒಂದು ಭಾಷೆಯಾಗಿ ನೀವು ಕಲಿಬೇಕಾಗುತ್ತೆ. ಇವಾಗ ನಾವು ಬೇಸಿಕ್ ಕ್ಲಾಸನ್ನು ನಾವು ಶುರು ಮಾಡಿದ್ವಿ ನಮ್ಮ ಮಾಹಿತಿ ಖಜಾನೆಯಲ್ಲಿ. ನಿಮಗೆ ಪ್ರತಿ ವಾರ ಆಂಗ್ಲ ಭಾಷೆಯ ಕಲಿಕೆಯನ್ನು ಮಾಡ್ತಾಯಿದ್ದೀವಿ. ಅದರ ಒಂದು ಪ್ಲೇಲಿಸ್ಟ್ ಕೂಡ ನಿಮಗಿದೆ ಇದರಲ್ಲಿ, ಈ ಒಂದು ಚಾನಲ್ನಲ್ಲಿ. ಅದನ್ನು ಕೂಡ ನೀವು ಕೇಳ್ಬೋದು. ಅಲ್ಲೂ ಕೂಡ ನಿಮಗೆ ಮಾಹಿತಿಗಳು ಸಿಗುತ್ತೆ. ಸುಮಾರು 38 ಎಪಿಸೋಡ್ ಆಗಿದೆ ಈಗಾಗಲೇ. ಸೊ ಅದನ್ನು ಕೂಡ ನೀವು ಪ್ರಯೋಜನ ಪಡ್ಕೊಳ್ಳಿ. ಯಾಕಂದರೆ ಎಲ್ಲೋ ಒಂದು ಮಾಹಿತಿ ಸಿಗುತ್ತೆ, ನಾವು ಕೊಡ್ತೀವಿ,
ಅದನ್ನು ಕೇಳೋರು ಇದ್ದಾಗ ಮಾತ್ರ ನಮಗೆ ಹೊಸ ಹೊಸ ಮಾಹಿತಿಗಳನ್ನ ನೀಡಬೇಕು ಅನ್ನೋಂಥ ಒಂದು ಆಸಕ್ತಿ ಮೂಡುತ್ತೆ. ಹಾಗಾಗಿ ನೀವು ಕೇಳಬೇಕು, ನಾವು ಹೇಳಬೇಕು ಅಷ್ಟೇ. ಸೊ ನಾವು ಕೇಳುವಿಕೆಯಿಂದ ಕೂಡ ಮಾಹಿತಿಯನ್ನು ಗ್ರಹಿಸ್ಕೋಬೋದು. ಯಾಕಂದರೆ ಕೇವಲ ನೋಡೋದ್ರಿಂದ ಮಾತ್ರ ಮಾಹಿತಿ ಸಿಗುತ್ತೆ ಅಂದ್ಕೊಳ್ಳೋದು ಅದು ತಪ್ಪಾಗುತ್ತೆ. ಇವತ್ತು ನಾವು ಕೇಳಿಸ್ಕೊಳ್ಳಲಿಲ್ಲ ಅಂದರೆ, ಬೇರೆಯವ್ರು ಹೇಳೋದನ್ನು ಕೇಳಿಸ್ಕೊಳ್ಳಲಿಲ್ಲ ಅಂದರೆ ನಾವು ಸ್ಪರ್ಧಾತ್ಮಕವಾಗಿ ಮುಂದುವರಿಯೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಯಾರೋ ಒಂದು ಮಾಹಿತಿನ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಗಮನವಿಟ್ಟು ಕೇಳಿದಾಗ ಮಾತ್ರ ನಮಗೆ ಅದು ಏನು ಅಂತ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಈ ಮೊದಲನೇ ಪತ್ರಿಕೆ ಏನಿರುತ್ತೆ, ಇದು ಕೇವಲ 50 ಅಂಕಗಳಿಗೆ ಮಾತ್ರ ಪರೀಕ್ಷೆ ಇರುತ್ತೆ. ಅಲ್ಲಿ ಇದನ್ನು 3 ಭಾಗ ಆಗಿ ವಿಂಗಡಣೆ ಮಾಡಿರ್ತಾರೆ. 20 ಅಂಕಗಳಲ್ಲಿ ಪ್ರಬಂಧಕ್ಕೆ 20 ಅಂಕಗಳು, ಹಾಗೆ ಒಂದು ಕನ್ನಡದಿಂದ ಇಂಗ್ಲೀಷ್ಗೆ, ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡೋದಕ್ಕೆ ಅದಕ್ಕೆ 20 ಅಂಕಗಳು. ಇನ್ನು ಉಳಿದಂತೆ ಪ್ರಬಂಧದಲ್ಲಿ ನೀವು ಸಾರಾಂಶ ಬರೀತಕ್ಕಂಥದ್ದು ಹಾಗೆ ಸಂಕ್ಷಿಪ್ತವಾಗಿ ಪ್ರಬಂಧ ಬರೀತಕ್ಕಂಥದ್ದನ್ನು ಇಲ್ಲಿ ಪ್ರಮುಖವಾಗಿ ಅಭ್ಯಾಸ ಮಾಡಬೇಕಾಗುತ್ತೆ. ಒಂದು, ಈಗ ಏನೋ ಸ್ಟೇಟ್ಮೆಂಟ್ ಇರುತ್ತೆ, ಆ ಸ್ಟೇಟ್ಮೆಂಟ್ನ ಕನ್ನಡಕ್ಕೆ ಅನುವಾದ ಮಾಡಬೇಕು. ಉದಾಹರಣೆಗೆ ಯಾವುದೋ ಒಂದು ಕವಿಯ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ, ಅದನ್ನು ಕನ್ನಡದಲ್ಲಿ ಕೊಟ್ಟಿರ್ತಾರೆ. ಕನ್ನಡದಲ್ಲಿ ಕೊಟ್ಟಿದ್ದರೆ ಅದನ್ನು ನೀವು ಇಂಗ್ಲೀಷ್ನಲ್ಲಿ ಬರಿಬೇಕಾಗುತ್ತೆ. ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದರೆ ಅದನ್ನು ನೀವು ಕನ್ನಡದಲ್ಲಿ ಬರಿಬೇಕಾಗತ್ತೆ. ಸೊ ಇದ್ರ ಬಗ್ಗೆನೂ ನಿಮಗೆ ತರಗತಿ ಬೇಕು ಅಂತ ಆದರೆ ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ಬೋದು. ಈ ರೀತಿ ನಮಗೆ ಅನುವಾದ ಮಾಡೋದನ್ನ ಕೂಡ ಹೇಳ್ಕೊಡಿ ಅಂತ ಹೇಳಿ ಅದನ್ನು ಕೂಡ ಹೇಳ್ಕೊಡುವಂಥ ಪ್ರಯತ್ನವನ್ನು ನಾವು ಮುಂದೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಇಲ್ಲಿ ಪ್ರಮುಖವಾಗಿ ನೀವು ಈ ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು. ಇನ್ನು ಪ್ರಬಂಧವನ್ನು ಬರೆಯತಕ್ಕಂಥ ಸಂದರ್ಭದಲ್ಲಿ ನೀವು ಉದ್ದಕ್ಕೆ ಪುರಾಣವನ್ನು ಬರೆಯತಕ್ಕಂಥದ್ದನ್ನು ಮಾಡಬಾರ್ದು. ನಿಮ್ಮ ಪ್ರಬಂಧ ಸಂಕ್ಷಿಪ್ತವಾಗಿರಬೇಕು. ಪ್ರಬಂಧ ಬರೆಯುವಂಥ ಕ್ರಮ ಇದೆ, ಅದು ಏನಿದೆ, ಪೀಠಿಕೆ ಅಂತಕ್ಕಂಥದ್ದನ್ನು ನೀವು ಮೊದಲಿಗೆ ಬರಿಬೇಕಾಗತ್ತೆ. ಆ ಪೀಠಿಕೆಯಲ್ಲಿ ನೀವು ಈಗ ಆಯ್ಕೆ ಮಾಡಿರತಕ್ಕಂಥ ವಿಷಯ ಏನಿದೆ, ಆ ವಿಷಯಕ್ಕೆ ಆಧಾರಿತವಾಗಿ ನಿಮ್ಮದೇ ಸ್ವಂತ ಪೀಠಿಕೆ ಇರಬೇಕು. ಪೀಠಿಕೆಯನ್ನು ಪ್ರಾರಂಭ ಮಾಡೋದಕ್ಕೆ ಮೊದಲು ಒಂದು ಕವಿಯ ಒಂದು ಸಂದೇಶ ಇರ್ಬೋದು, ಅಥವಾ ಯಾರೋ ಒಂದು ಪ್ರಸಿದ್ಧ ವ್ಯಕ್ತಿ ಹೇಳಿರ್ತಕ್ಕಂತಹ ಒಂದು ಮಾತಿನಿಂದ ಪ್ರಾರಂಭ ಮಾಡಿದ್ರೆ ನಿಮಗೆ ಇದರಲ್ಲಿ ಅಂಕ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಏಕದಮ್ ನಾನು ಒಂದು ವಿಷಯನ ತಗೊಂಡು ನೋಡಿ, ನಾನೊಂದು ಇಂಥ ವಿಷಯ ಇದೆ, ಇವತ್ತು ಭಾರತದ ಸಂವಿಧಾನದಲ್ಲಿ ಅಸಮಾನತೆ ಇದೆ ಹೇಗೆ ಅಂತಕ್ಕಂಥದ್ದನ್ನು ನಾನು ಇವತ್ತು ತಿಳಿಸಲು ಹೊರಟಿದ್ದೇನೆ ಅಂತ ಉದ್ದಕ್ಕೆ ಬರ್ಕೊಂಡು ಹೋದರೆ ಅದಕ್ಕೇನು ಅರ್ಥ ಇರಲ್ಲ. ಹಾಗಾಗಿ ನಾವು ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಅದನ್ನು ಹೇಗೆ ಪ್ರಾರಂಭ ಮಾಡಬೇಕು ಅನ್ನೋಂಥದ್ದನ್ನು ನಾವು ಕಲಿತ್ಕೊಂಡಿರ್ಬೇಕು. ಈಗ ಉದಾಹರಣೆಗೆ, ಓ ನನ್ನ ಚೇತನ ಹಾಗೂ ನೀಯ ನಿಕೇತನ ಎನ್ನುವಂತೆ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ರೂಪಿಸಿಕೊಳ್ಳುವ ಸಂದರ್ಭದಲ್ಲಿ ಕಷ್ಟ, ನೋವು, ನಲಿವುಗಳನ್ನು ಆಧರಿಸಿಕೊಂಡು ತಾನು ಮುಂದುವರೆದಾಗ ಉತ್ತಮ ಸಮಾಜ ರೂಪುಗೊಳ್ಳಲು ಸಾಧ್ಯ ಅಂತ ಬರೆದಾಗ ಎಷ್ಟು ಖುಷಿ ಆಗ್ಬೋದು ಅಲ್ವಾ? ಅದು ಒಂದು ಕವಿಯ ನುಡಿ, ಓ ನನ್ನ ಚೇತನ ಹಾಗೂ ನೀಯ ನಿಕೇತನ ಅಂತಕ್ಕಂಥದ್ದು. ಅದು ಇಷ್ಟೊಂದು ಇಂಪ್ರೆಸ್ ಮಾಡ್ಬೋದು. ಒಂದು ನಿಮ್ಮ ಪ್ರಶ್ನೆ ಪತ್ರಿಕೆ, ನಿಮ್ಮ ಉತ್ತರ ಪತ್ರಿಕೆಯನ್ನು ವ್ಯಾಲ್ಯೂಯೇಷನ್ ಮಾಡ್ತಕ್ಕಂಥವ್ರು ಎಷ್ಟು ಖುಷಿ ಪಡ್ಬೋದು. ಆವಾಗ ನಿಮಗೆ ಅಂಕಗಳು ಹೆಚ್ಚಾಗಿ ಸಿಗುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಕವಿಯ ವಾಣಿ ಇರ್ಬೋದು, ಅಥವಾ ಯಾರೋ ಪ್ರಸಿದ್ಧ ವ್ಯಕ್ತಿಗಳು ಇರ್ತಕ್ಕಂತಹ ಒಂದು ಸಂದೇಶಗಳಿರ್ಬೋದು, ಏನಾದರೂ ಆಗು ಮೊದಲು ಮಾನವನಾಗು ಅಂತಕ್ಕಂಥದ್ದು. ಹಾಗೆ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತಕ್ಕಂಥದ್ದು ಸ್ವಾಮಿ ವಿವೇಕಾನಂದರ ಸಂದೇಶ. ಹಾಗೆ ನೀವು ನನಗೆ ರಕ್ತ ಕೊಡಿ, ನಾನು ನನಗೆ ಸ್ವಾತಂತ್ರ್ಯವನ್ನು ಕೊಡ್ತೇನೆ ಅಂತಕ್ಕಂಥದ್ದು ಇದು ಸುಭಾಷ್ ಚಂದ್ರ ಬೋಸರ ಒಂದು ಸಂದೇಶ. ಈ ರೀತಿಯ ಸಂದೇಶಗಳನ್ನ ಬಳಸಿಕೊಂಡು ನೀವು ಪ್ರಬಂಧವನ್ನು ಪ್ರಾರಂಭ ಮಾಡಿದಾಗ
ಅದು ಎಲ್ಲೋ ನಿಮ್ಮ ಒಂದು ವಿಷಯದ ಆಳಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೆ. ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಕೂಡ ಆವಾಗ ಹೊಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಏಕದಮ್ ನಾನು ವಿಷಯನೇ ಪ್ರಾರಂಭ ಮಾಡ್ತೀನಿ ಅಂತಾದರೆ ಅದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ನೀವು ಗಮನವಹಿಸೋದು ಬಹಳ ಮುಖ್ಯ. ನೀವು ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಏನು ಮಾಡಿ ಅಂದರೆ, ಒಂದು 10ರಿಂದ 15 ಪ್ರಬಂಧವನ್ನು ನೀವೇ ಸ್ವಂತ ಬರೀರಿ. ಅಂದರೆ ನಿಮ್ಮಲ್ಲಿರುವಂಥ ಜ್ಞಾನವನ್ನು ಬಳಸ್ಕೊಂಡು ಅದನ್ನು ಬರೆಯುವಂಥ ಪ್ರಯತ್ನವನ್ನು ಮಾಡಿ. ಅವಾಗ ಏನಾಗುತ್ತೆ, ನಾನು ಕೂಡ ಸ್ವತಂತ್ರವಾಗಿ ಬರಿಬೋದು, ನಾನು ಕೂಡ ಪುಸ್ತಕದಲ್ಲಿ ಇರುವಾಗೆ ಬರೆಯೋದು ಬೇಡ, ನನ್ನ ಆಲೋಚನೆಗಳನ್ನ ನಾನು ಬರಿಬೋದು. ಹಾಗೆ ಇದು ಕೂಡ ಒಂದು ರೀತಿಯ ಸಂದೇಶ. ಇಡೀ ಈಗ ಯಾರೋ ಅವ್ರಿಗೆ ಗೊತ್ತಿರೋಲ್ಲ ಅಂದರೆ ನಿಮ್ಮ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆಯನ್ನು ನೋಡ್ತಕ್ಕಂಥವ್ರಿಗೆ ಇಂಥ ವಿಷಯಗಳೆಲ್ಲ ಗೊತ್ತಿರಲ್ಲ. ನಿಮ್ಮಲ್ಲಿ ಇರುವಂಥ ಜ್ಞಾನವನ್ನು ಅವರು ಪರೀಕ್ಷೆ ಮಾಡ್ತಾರೆ. ಅಂದರೆ ನೀವೆಷ್ಟು ತಿಳ್ಕೊಂಡಿದ್ದೀರಾ ಈ ವಿಷಯದ ಬಗ್ಗೆ. ಉದಾಹರಣೆಗೆ ಈಗ ನೀರು ಅಂತಕ್ಕಂಥ ವಿಷಯದ ಬಗ್ಗೆ ನೀವು ವೈಜ್ಞಾನಿಕವಾಗಿ ಬರೆಯೋದ್ರ ಬದಲು ನಿಮಗೆ ಗೊತ್ತಿರತಕ್ಕಂಥ ವಿಷಯವನ್ನು ಬರೆದು ನಂತರದಲ್ಲಿ ವೈಜ್ಞಾನಿಕ ಅಂಶಗಳನ್ನ ಬರೆದಾಗ ಎಷ್ಟು ವಿಷಯ ಆಳಕ್ಕೆ ಹೋಗುತ್ತೆ ಅಂತ ನೀವು ಒಂದ್ಸರಿ ಯೋಚನೆ ಮಾಡಿ. ಇವತ್ತು ಕೇವಲ ಶಾರ್ಟ್ಕಟ್ ವಿಧಾನಗಳನ್ನು ಉಳ್ಕೊಂಡು ನಾವು ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದು, ಅಥವಾ ನಾವು ಅದನ್ನೇ ಬಳಸ್ಕೊಂಡು ನಾವು ಏನೋ ಪಾಸ್ ಮಾಡಿಬಿಡ್ತೀವಿ ಅನ್ನುವಂಥ ಆಲೋಚನೆ ಇದ್ದರೆ ಅದನ್ನು ಕೈ ಬಿಟ್ಬಿಡಿ. ಇವತ್ತು ಕೇವಲ ನಿಮ್ಮ ಪುಸ್ತಕದ ಒಂದು ವಿಷಯವನ್ನು ಮಾತ್ರ ನೋಡೋದಿಲ್ಲ, ನೀವೆಷ್ಟು ತಿಳ್ಕೊಂಡಿದ್ದೀರಾ, ನಿಮ್ಮಲ್ಲಿ ಎಷ್ಟು ಜ್ಞಾನ ಇದೆ ಅಂತ ಹೇಳಿ ಇವತ್ತು ಪರೀಕ್ಷೆ ಮಾಡ್ತಕ್ಕಂಥದ್ದು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ನಿಮ್ಮ ಸುತ್ತಮುತ್ತನೇ ಘಟನೆಗಳಾಗಿರುತ್ತೆ, ಆದರೆ ನಿಮಗೆ ಗೊತ್ತಿರೋದಿಲ್ಲ. ಅಂತಹ ವಿಷಯದ ಬಗ್ಗೆಯೂ ಕೂಡ ಪ್ರಶ್ನೆಗಳು ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಉದಾಹರಣೆಗೆ ಈ ವರ್ಷ ಈ ಏನು ಗಣರಾಜ್ಯೋತ್ಸವ ಆಯಿತು, ಅವತ್ತು ಯಾರು ಅತಿಥಿಗಳಾಗಿ ಬಂದಿದ್ದರು ಅಂತ ಕೇಳಿದಾಗ ಈ ವರ್ಷವೇ ಆಯ್ತಲ್ಲ ಯಾರು ಅಂತ ಯೋಚನೆ ಮಾಡಿದ ಹಾಗೆ ಆಗುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಅಂತಹ ಪ್ರಚಲಿತ ಘಟನೆಗಳ ಬಗ್ಗೆ ಕೂಡ ನಾವು ತಿಳ್ಕೊಬೇಕು. ಇಲ್ಲಾಂದರೆ ಕಷ್ಟ ಆಗುತ್ತೆ. ಯಾವುದೇ ವಿಷಯ ಇರ್ಬೋದು, ಅದು ಕೇವಲ ನಮಗೆ ಸಂಬಂಧಪಟ್ಟಿಲ್ಲ, ನಾವು ಆರ್ಟ್ಸ್ ಓದಿರುವಂಥದ್ದು, ನಾವು ಕಾಮರ್ಸ್ ಓದಿರತಕ್ಕಂಥದ್ದು, ನಾವೇ ಕನ್ನಡ ಸಾಹಿತ್ಯದ ಬಗ್ಗೆ ತಿಳ್ಕೊಬೇಕು. ಅದು ಕನ್ನಡ ಮೇಜರ್ನ ಓದೋರು ಮಾತ್ರ ತಿಳ್ಕೊಬೇಕು. ನಾವು ಸೋಷಿಯಾಲಜಿ ಓದಿಲ್ಲ, ನಾವ್ಯಾಕೆ ಸೋಷಿಯಾಲಜಿ ಬಗ್ಗೆ ತಿಳ್ಕೊಬೇಕು, ನಾವ್ಯಾಕೆ ರಾಜ್ಯಶಾಸ್ತ್ರ ಓದಿಲ್ಲ, ನಾವು ಯಾಕೆ ರಾಜ್ಯಶಾಸ್ತ್ರದ ಬಗ್ಗೆ ತಿಳ್ಕೊಬೇಕು ಅನ್ನುವಂಥ ಭಾವನೆ ಇವತ್ತು ಹೊರಟೋಗ್ಬೇಕು. ಅದರಿಂದನೇ ನಾವು ಇವತ್ತು ಸೋಲ್ತಾ ಇದ್ದೇವೆ. ಇದನ್ನು ಪ್ರತಿಯೊಬ್ಬರು ಗಮನದಲ್ಲಿಟ್ಕೊಳ್ಳಿ. ನೀವು ಪ್ರಬಂಧ ಬರೀತಕ್ಕಂಥ ಸಂದರ್ಭದಲ್ಲಿ ಕೇವಲ 5 ಪುಟಗಳಲ್ಲಿ ಅಂತ್ಯಗೊಳಿಸೋ ಹಾಗೆ ನೀವು ಪ್ರಬಂಧವನ್ನು ಬರೀರಿ. ಯಾಕಂದರೆ ಅಲ್ಲಿ ಪೇಜ್ ತುಂಬಿಸೋದು ಇದು ಮ್ಯಾಟ್ರಲ್ಲ, ನೀವೆಷ್ಟು ವಿಷಯವನ್ನು ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದರೆ ಇವತ್ತು ಪೇಜ್ ತುಂಬಿಸೋದು ದೊಡ್ಡ ವಿಷಯ ಅಲ್ಲ, ಪೇಜ್ ಏನು ಬೇಕಾದ್ರೂ ಮಾಡಿ ತುಂಬಿಸ್ಬೋದು. ಆದರೆ ಎಷ್ಟು ಅಂಶಗಳಿದೆ, ಆ ಅಂಶಗಳು ಹೇಗೆ ಬರೆದಿದ್ದಾನೆ, ಒಂದು ಪೀಠಿಕೆ ಬರೆದಿದ್ದಾನ, ಹಾಗೆ ಉಪಸಂಹಾರ ಬರೆದಿದ್ದಾನ, ಅಥವಾ ವಿಷಯವನ್ನು ಹೇಗೆ ಮಂಡನೆ ಮಾಡಿದ್ದಾಳೆ ಅಂತಕ್ಕಂಥದ್ದನ್ನು ಮಾತ್ರ ನೋಡ್ತಾರೆ. ಇವತ್ತು ನೀವು ನಿಮ್ಮ ಹೆಸರು ಕೂಡ ಅವರಿಗೆ ಗೊತ್ತಾಗೋದಿಲ್ಲ, ಉತ್ತರ ಪತ್ರಿಕೆಯನ್ನು ನೋಡ್ತಕ್ಕಂಥವ್ರಿಗೆ. ಆವಾಗ ಇದು ಏನು ಬರೆದಿದ್ದಾರೆ ಅಂತಕ್ಕಂಥ ಆಲೋಚನೆಗಳು ಅವರಲ್ಲಿ ಮೂಡುತ್ತೆ. ಹಾಗಾಗಿ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೋಡುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಅಲ್ಲಿಯ ಒಂದು ವಿಷಯಗಳೇನಿರುತ್ತೆ ಅದು ಕೂಡ ಪುನರಾವರ್ತನೆಗೊಂಡಿರುತ್ತೆ. ಹಾಗಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತಗೊಂಡು ಅದನ್ನು ಬಿಡಿಸಿ ಅದರಲ್ಲಿರ್ತಕ್ಕಂತಹ ಪ್ರಶ್ನೋತ್ತರಗಳನ್ನ ತಿಳ್ಕೊಳ್ಳುವಂಥದ್ದು, ಇವುಗಳನ್ನೆಲ್ಲ ನೀವು ಕೂಡ ಮಾಡಬೇಕಾಗತ್ತೆ. ಆವಾಗ ಮಾತ್ರ ಈ ಪ್ರಶ್ನೆ ಪತ್ರಿಕೆ 1ರಲ್ಲಿ ನೀವು ಉತ್ತೀರ್ಣರಾಗೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಪದವಿ ಎಲ್ಲ ಮುಗಿಸಿರ್ತೀರಿ, ಆವಾಗ ಅಲ್ಲಿ ನಿಮಗೆ ಗೊತ್ತಿರುತ್ತೆ 10-15 ಅಂಕಗಳ ಪ್ರಶ್ನೆಗೆ ಉತ್ತರಗಳನ್ನ ಬರೆದಿರ್ತೀರಿ. ಅಲ್ಲಿ ಪೇಜ್ ತುಂಬಿಸ್ತಕ್ಕಂಥದ್ದು ಬಹಳ ಮುಖ್ಯ ಅಲ್ಲ, ಎಷ್ಟು ವಿಷಯವನ್ನು ತಿಳ್ಕೊಂಡಿದ್ದೀವಿ ನಾವು ಅಂತಕ್ಕಂಥದ್ದು ಇಲ್ಲಿ
ಬಹಳ ಮುಖ್ಯ ಆಗುತ್ತೆ. ಇದನ್ನು ಪ್ರತಿಯೊಬ್ಬರು ಗಮನದಲ್ಲಿಟ್ಕೊಳ್ಳಿ. ಎಲ್ಲರೂ ಕೂಡ ನೀವು ಪರೀಕ್ಷೆಯನ್ನು ಬರೆಯುವಂಥ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಮುಂದುವರಿಯೋದು ಬಹಳ ಮುಖ್ಯ. ಮುಖ್ಯವಾಗಿ ಪ್ರಬಂಧವನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ನೀವು 3 ಅಂಶವನ್ನು ಗಮನದಲ್ಲಿಟ್ಕೋಬೇಕು. ಇಲ್ಲಿ ಪೀಠಿಕೆ, ವಿಷಯ, ಉಪಸಂಹಾರ ಅಂತಕ್ಕಂಥದ್ದು. ಪೀಠಿಕೆಯಲ್ಲಿ ನಾವು ಏನು ಬರಿಬೇಕು ಅಂದರೆ, ಈ ವಿಷಯ ಪ್ರಸ್ತುತ ಸನ್ನಿವೇಶಕ್ಕೆ ಹೇಗೆ ಅನ್ವಯ ಆಗುತ್ತೆ, ಅಂದರೆ ಪ್ರಸ್ತುತವಾಗಿ ಇದು ಹೇಗಿದೆ. ಈಗ ಉದಾಹರಣೆಗೆ ಪರಿಸರ ಮಾಲಿನ್ಯ ಅಂತ ತಗೊಂಡ್ರೆ ಅದು ಪ್ರಸ್ತುತ ಹೇಗಿದೆ, ಪರಿಸರ ಮಾಲಿನ್ಯ ಪ್ರಸ್ತುತವಾಗಿ ಹೇಗೆ ಆಗ್ತಾ ಇದೆ, ಅದ್ರ ಬಗ್ಗೆ ನೀವು ಮಾಹಿತಿಯನ್ನು ಸಂಗ್ರಹಿಸ್ಕೊಂಡಿರಬೇಕು. ಪ್ರಸ್ತುತವಾಗಿ ಏನೆಲ್ಲ ಆಗ್ತಾ ಇದೆ, ಯಾವ ವಾಹನಗಳು ಬಂದಿವೆ, ಹೊಸದಾಗಿ ಅದನ್ನು ತಡೆಗಟ್ಟೋದಕ್ಕೆ ಯಾವ ವಾಹನಗಳು ಮುನ್ನೆಲೆಗೆ ಬಂದಿದೆ, ಅಥವಾ ಆ ವಾಹನಗಳಿಂದ ಏನು ಪ್ರಯೋಜನ ಆಗ್ತಾ ಇದೆ, ಇವುಗಳನ್ನ ಪೀಠಿಕೆಯಲ್ಲಿ ನೀವು ಬರಿಬೇಕು. ನಂತರದಲ್ಲಿ ಆ ವಿಷಯವನ್ನು ನೀವು ವಿಸ್ತಾರ ಮಾಡಬೇಕು. ಅಂದರೆ ಅದರಲ್ಲಿ ಎಷ್ಟು ವಿಧಗಳಿವೆ, ಪರಿಸರ ಮಾಲಿನ್ಯ ಅಂದರೆ ಏನು, ಅದು ಹೇಗಿರುತ್ತೆ, ಎಲ್ಲಾಗುತ್ತೆ, ಇದ್ರ ಬಗ್ಗೆ ಎಲ್ಲ ನೀವು ಒಂದು ವಿವರಣೆಯನ್ನು ಕೊಡಬೇಕಾಗತ್ತೆ. ನೀವು ಆಯ್ಕೆ ಮಾಡಿಕೊಳ್ಳುವಂಥ ವಿಷಯದ ಮೇಲೆ ನಿಂತಿರುತ್ತೆ. ನಾನು ಇವತ್ತು ಪರಿಸರ ಮಾಲಿನ್ಯ ಸುಮ್ಮನೆ ಉದಾಹರಣೆಗೋಸ್ಕರ ತಗೊಂಡೆ, ಆದರೆ ನೀವು ಆಯ್ಕೆ ಮಾಡಿಕೊಳ್ಳುವಂಥ ವಿಷಯದ ಮೇಲೆ ನಿಮ್ಮ ಒಂದು ಪ್ರಬಂಧ ಹೇಗೆ ಮೂಡಿಬರುತ್ತೆ ಅಂತಕ್ಕಂಥದ್ದನ್ನು ನೀವು ನಿರ್ಧಾರ ಮಾಡಬೇಕಾಗುತ್ತೆ. ಯಾಕಂದರೆ ಸುಮಾರು 6-7 ವಿಷಯಗಳನ್ನ ಕೊಟ್ಟಿರ್ತಾರೆ. ಆ ವಿಷಯಗಳನ್ನ ಆಧರಿಸಿ ನೀವು ಪ್ರಬಂಧಗಳನ್ನ ಬರಿಬೇಕಾಗುತ್ತೆ. ಪ್ರಬಂಧ ಬರೆಯುವಾಗ ಆಗಲೇ ಹೇಳ್ದಾಗೆ ನಿಮ್ಮ ವೈಯಕ್ತಿಕ ವಿಷಯಗಳು, ಅಂದರೆ ನಿಮಗೆ ಗೊತ್ತಿರತಕ್ಕಂಥ ಮಾಹಿತಿಗಳನ್ನ ಕೂಡ ಇಲ್ಲಿ ನೀವು ಬರೀಬಹುದು. ವಿಷಯದಲ್ಲಿ ಏನು ವಿಷಯಗಳನ್ನ ಬರೀಬೇಕು ಅದನ್ನು ಬರೆದು ಉಪಸಂಹಾರದಲ್ಲಿ ಏನು ಬರೀತೀರಿ ಅಲ್ಲಿ ನಿಮ್ಮ ವೈಯಕ್ತಿಕ ವಿಷಯಗಳು ನೀವು ಏನಾದರೂ ಹೇಳಬೇಕು ಅಂತ ಅನಿಸಿದ್ರೆ ಅಲ್ಲಿ ಉಪಸಂಹಾರದಲ್ಲಿ ನೀವು ಬರಿಬೋದು. ಅದಕ್ಕೆ ಯಾವ ಒಂದು ಕಟ್ಟುಪಾಡುಗಳು ಕೂಡ ಇರೋದಿಲ್ಲ. ಚಿಕ್ಕದಾಗಿ ಪ್ರಬಂಧವನ್ನು ಬರೀತಕ್ಕಂಥ ಪ್ರಯತ್ನವನ್ನು ಮಾಡಿ 5-6 ಪೇಜು ಅಥವಾ 7 ಪೇಜಿನಲ್ಲಿ ನೀವು ಪ್ರಬಂಧವನ್ನು ಮುಗಿಸಬೇಕು. ಆ ರೀತಿ ನೀವು ನೋಡ್ಕೊಳ್ಳಿ. ಯಾಕಂದರೆ ಮುಂದೆ ಕನ್ನಡ ಅನುವಾದ ಅದು ಕೂಡ ಇರುತ್ತೆ, ಅದನ್ನು ಕೂಡ ನೀವು ಮಾಡಬೇಕು. ಕನ್ನಡ ಇಂಗ್ಲೀಷ್ ಅನುವಾದ, ಇಂಗ್ಲೀಷಿಂದ ಕನ್ನಡ ಅನುವಾದ, ಇದಕ್ಕೆ 50 ಅಂಕ ಇರುತ್ತೆ. ಈ 50 ಅಂಕ ನೀವು ಪಡ್ಕೊಂಡ್ರಿ ಅಂತ ಆದರೆ ಮೊದಲ ಪತ್ರಿಕೆ ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಇದು ನೀವು ಗಮನಿಸಲೇಬೇಕಾದಂಥ ಒಂದು ವಿಷಯ. ಇಲ್ಲಿ ಇನ್ನೊಂದು ವಿಷಯವನ್ನು ತಾವು ಗಮನದಲ್ಲಿಟ್ಕೋಬೇಕು. ಅದೇನೆಂದರೆ, ನೀವು ಆಯ್ಕೆ ಮಾಡಿಕೊಳ್ಳುವಂಥ ವಿಷಯಗಳು ಅಂಕಿ ಸಂಖ್ಯೆಗಳನ್ನ ಒಳಗೊಂಡಿದ್ರೆ ಅವುಗಳ ಬಗ್ಗೆನೂ ಕೂಡ ನೀವು ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ. ಹಾಗೆ ಪರಿಣಾಮಗಳು, ಪರಿಹಾರಗಳು, ಇವುಗಳನ್ನೆಲ್ಲ ನೀವು ಇಲ್ಲಿ ಪ್ರಮುಖವಾಗಿ ವಿಷಯ ವಿಸ್ತಾರ ಮಾಡುವಂಥ ಸಂದರ್ಭದಲ್ಲಿ ಬರಿಬೇಕಾಗುತ್ತೆ. ಇದರಿಂದ ಏನು ಪರಿಣಾಮ ಆಗುತ್ತೆ, ಇದಕ್ಕೆ ಏನು ಪರಿಹಾರ ಇದೆ, ಹಾಗೆ ಕೇಂದ್ರ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಏನೆಲ್ಲ ಪರಿಹಾರಗಳನ್ನು ಸೂಚಿಸಿದೆ ಅಂತಕ್ಕಂಥದ್ದನ್ನೆಲ್ಲ ಹೇಳಿದ್ರೆ ಅದು ಒಂದು ಅತ್ಯುತ್ತಮವಾದ ಪ್ರಬಂಧವಾಗಿ ಮುನ್ನೆಲೆಗೆ ಬರುತ್ತೆ. ಈಗ ಪರಿಸರ ಮಾಲಿನ್ಯದ ವಿಷಯದಲ್ಲಿ ರಾಜ್ಯ ಸರ್ಕಾರ ಏನು ಹೇಳಿದೆ, ಕೇಂದ್ರ ಸರ್ಕಾರ ಏನು ಕ್ರಮ ಕೈಗೊಂಡಿದೆ, ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅಂತಕ್ಕಂಥದ್ದನ್ನು ನೀವು ಅಂಕಿ ಸಂಖ್ಯೆಗಳ ಸಹಿತ ವಿಸ್ತರಣೆ ಹೇಳಿದ್ರೆ ಅಲ್ಲಿ ನಿಮ್ಮ ವಿಷಯ ಮಂಡನೆ ಚೆನ್ನಾಗಿದೆ ಅಂತ ಹೇಳಿ ನಿಮಗೆ ಅಷ್ಟು ಏನು ಅಂಕಗಳನ್ನ ನಿಗದಿ ಮಾಡ್ತಾರೆ ಅದರಲ್ಲಿ ಒಂದು 18-19 ಆದರೂ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ. ಸೊ ಕೆಲವರಿಗೆ 20ಕ್ಕೆ 20 ಬಂದರೂ ಆಶ್ಚರ್ಯ ಏನಿಲ್ಲ. ಇದು ನೀವು ಗಮನಿಸಲೇಬೇಕಾದಂಥ ವಿಷಯ. ಇಲ್ಲಿ ಗಮನದಲ್ಲಿಡಬೇಕಾದಂಥ ಅಂಶಗಳನ್ನ ನೋಡೋದಾದರೆ, ನಿಮಗೆ ಪ್ರಬಂಧಗಳನ್ನು ಬರೆಯೋದಕ್ಕೆ ವಿಷಯಗಳನ್ನ ಕೊಟ್ಟಿರ್ತಾರೆ. ಮೊದಲು ಆ ವಿಷಯವನ್ನು ಓದಿಕೊಂಡು ಅರ್ಥ ಮಾಡಿಕೊಂಡು ನಂತರದಲ್ಲಿ ನಾನು ಯಾವ ವಿಷಯದ ಮೇಲೆ ಪ್ರಬಂಧವನ್ನು ಬರೀಬೇಕು ಅಂತ ಹೇಳಿ ನೀವೇ ತೀರ್ಮಾನ ಮಾಡ್ಕೋಬೇಕು. ಅಂದರೆ ಆ ಕ್ವಶನ್ ಪೇಪರನ್ನು ನೋಡಬೇಕು. ನೀವು ಸಂಪೂರ್ಣವಾಗಿ ನೋಡಿ, ಯಾವ ವಿಷಯದ ಬಗ್ಗೆ ನನಗೆ ಸಂಪೂರ್ಣವಾಗಿ ಗೊತ್ತಿದೆ, ಸರಿಯಾದ ಮಾಹಿತಿ ಗೊತ್ತಿದೆ, ಅದನ್ನು ಬರೆಯೋದು ಬಹಳ ಒಳ್ಳೆಯದು. ಯಾಕಂದರೆ ಯಾವುದೋ ಒಂದು ವಿಷಯನ ತಗೊಳ್ತೀರಿ, ಆ ವಿಷಯದಲ್ಲಿ ನೀವೇನು ಬರದೇ ಇಲ್ಲ ಅಂತಂದರೆ ನಿಮಗೆ ಅಂಕಗಳು ಸಿಗೋದಿಲ್ಲ. ಹಾಗಾಗಿ
ಪೀಠಿಕೆ, ಉಪಸಂಹಾರ, ಹಾಗೆ ವಿಷಯ ವಿಸ್ತರಣೆ, ಉಪಸಂಹಾರ, ಈ ಮೂರನ್ನು ಕೂಡ ನೀವು ಗಮನದಲ್ಲಿಟ್ಕೊಂಡು ನೀವು ಯಾವ ವಿಷಯವನ್ನು ತಗೊಂಡ್ರೆ ನಾನು ಇವತ್ತು ಈ ಪರೀಕ್ಷೆಯಲ್ಲಿ ಪಾಸಾಗ್ಬೋದು ಅಥವಾ ಬರೀಬೋದು ಅಂತಕ್ಕಂಥ ಅನಿಸಿದ್ರೆ ಆ ವಿಷಯದ ಬಗ್ಗೆ ಮಾತ್ರ ನೀವು ಗಮನ ಹರಿಸ್ಬೇಕು. ನೀವು ಆ ವಿಷಯದ ಬಗ್ಗೆ ಬಿಟ್ಟು ಬೇರೆ ಅಂಶಗಳನ್ನ ಆಧರಿಸಿ ನೀವು ಇಲ್ಲಿ ಬರೆಯೋದಕ್ಕೆ ಹೋಗಬಾರ್ದು. ಇದು ನೀವೆಲ್ಲ ಗಮನದಲ್ಲಿಟ್ಕೋಬೇಕಂತ ವಿಷಯ. ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿರೋದಿಲ್ಲ, ಅಂದರೆ ಟಿಕ್ ಮಾಡ್ತಕ್ಕಂಥದ್ದು ಅವೆಲ್ಲ ಇಲ್ಲ. ಇಲ್ಲೇನಿದ್ರು ನಿಮ್ಮ ವಿಷಯದ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರು ನಿಮ್ಮಲ್ಲಿ ಎಷ್ಟು ಮಾಹಿತಿ ಇದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ಪ್ರಬಂಧಗಳನ್ನ ನೀಡಿರ್ತಾರೆ. ಇಲ್ಲಿ ನೀವು ಟಿಕ್ ಮಾಡಿಬಿಟ್ಟು ಎದ್ದು ಬಂದ್ಬಿಡೋಣ ಬಿಡಪ್ಪ ಅಂತಂದರೆ ಅದು ಸಾಧ್ಯ ಇಲ್ಲ. ಇನ್ನು ಈ ಪತ್ರಿಕೆಯ ಕೊನೆಯ ಅಂಶ ತರ್ಜುಮೆ ಮಾಡ್ತಕ್ಕಂಥದ್ದು. ಇದನ್ನು ನೀವು ಮಾಡಬೇಕು ಅಂದರೆ 7ರಿಂದ 10ನೇ ತರಗತಿಯ ಕನ್ನಡ ಮತ್ತು ಇಂಗ್ಲೀಷ್ ಪುಸ್ತಕಗಳನ್ನು ಓದ್ತಕ್ಕಂಥದ್ದು ಬಹಳ ಮುಖ್ಯ. ಇಲ್ಲಿ ನಾನು 7ನೇ ತರಗತಿಯ, ನಾನು 8ನೇ ತರಗತಿಯ, ನಾನು 9ನೇ ತರಗತಿಯ ಅಂತ ಕೂತ್ಕೊಳ್ಳೋದಲ್ಲ. ನಾವು ಆ ಪುಸ್ತಕಗಳನ್ನ ಓದಿದಾಗ ಅಲ್ಲಿಯ ಅಂಶಗಳನ್ನ ಆಧರಿಸಿ ಇಲ್ಲಿ ನಮಗೆ ತರ್ಜುಮೆ ಮಾಡೋದಕ್ಕೆ ಕೊಟ್ಟಿರ್ತಾರೆ. ಅದನ್ನು ಓದಿದರೆ ನಮಗೆ ಗೊತ್ತಿರುತ್ತೆ ಹೇಗೆ ತರ್ಜುಮೆ ಮಾಡಬೇಕು, ಏನಿತ್ತು ಅಲ್ಲಿ, ಇಲ್ಲಿ ಹೇಗಿದೆ, ಇಲ್ಲೂ ಹಾಗೆ ಇದೆಯಾ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಕೋಬೇಕು. ಆವಾಗ ಮಾತ್ರ ನಾವು ಉತ್ತಮವಾಗಿ ಪರೀಕ್ಷೆಯನ್ನು ಪಾಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಪದ ಹೆಚ್ಚು ಕಡಿಮೆ ಆದರೂ ಕೂಡ ಅಲ್ಲಿ ನಿಮಗೆ ಅಂಕ ಸಿಗೋದಿಲ್ಲ. ನೀವು ತರ್ಜುಮೆ ಮಾಡುವಂಥ ಸಂದರ್ಭದಲ್ಲಿ, ಅಂದರೆ ಭಾಷಾಂತರ ಮಾಡ್ತಕ್ಕಂಥದ್ದು, ಕನ್ನಡದಿಂದ ಇಂಗ್ಲೀಷ್ಗೆ, ಇಂಗ್ಲೀಷಿಂದ ಕನ್ನಡ ಇರ್ಬೋದು, ಅಥವಾ ಅವರವರ ಸ್ಥಳೀಯ ಭಾಷೆಗಳಿಗೆ ಅನುಸಾರವಾಗಿ ಆಂಗ್ಲ ಭಾಷೆಯಲ್ಲಿ ನೀವು ತರ್ಜುಮೆಯನ್ನು ಮಾಡಬೇಕಾಗುತ್ತೆ. ಇದನ್ನು ನೀವು ಆಯಾ ಒಂದು ಸ್ಥಳೀಯವಾಗಿ ನೀವು ನೋಡ್ಕೋಬೇಕಾಗತ್ತೆ. ಸೊ ಬೇರೆ ರಾಜ್ಯದಲ್ಲಿ ಮಾಡ್ತಿದ್ರೂ ಕೂಡ ಇದೇ ಅನ್ವಯ ಆಗುತ್ತೆ. ಅವ್ರಿಗೆ ಇಂಗ್ಲೀಷ್ನಲ್ಲಿ ತರ್ಜುಮೆ ಮಾಡೋಕ್ಕೆ ಗೊತ್ತಿರಬೇಕು, ಹಾಗೆ ಅವರ ಸ್ಥಳೀಯ ಭಾಷೆ ಕೂಡ ತರ್ಜುಮೆ ಮಾಡೋದಕ್ಕೂ ಕೂಡ ಕಲ್ತಿರಬೇಕಾಗತ್ತೆ. ಇದು ಗಮನಿಸಲೇಬೇಕಾದಂಥ ಒಂದು ವಿಷಯ. ಹಾಗಾಗಿ 7ರಿಂದ 10ನೇ ತರಗತಿಯ ಪುಸ್ತಕಗಳನ್ನ ಓದಿ. ಅಲ್ಲೂ ಕೂಡ ಈ ರೀತಿಯ ಅಂಶಗಳಿರ್ತವೆ. ಅಂದರೆ ಅಲ್ಲಿ ಏನು ವಿಷಯಗಳನ್ನ ಕೊಟ್ಟಿರ್ತಾರೆ ಅದೇ ಇಲ್ಲೂ ಕೂಡ ಬಂದಿರುತ್ತೆ. ಇದನ್ನು ನಾವು ಪ್ರಮುಖವಾಗಿ ಗಮನಿಸಬೇಕು. ಇಲ್ಲಪ್ಪ ನನಗೇನು ಗೊತ್ತಾಗ್ತಿಲ್ಲ ಅಂತ ಅಂದರೆ ನಿಮ್ಮ ನುರಿತರು ಏನಿರ್ತಾರೆ, ಅಂದರೆ ಸ್ವಲ್ಪ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಅಥವಾ ಇತ್ತೀಚಿನ ಒಂದು ಪರೀಕ್ಷೆಗಳ ಬಗ್ಗೆ ಓದ್ತಾ ಇರ್ತಾರಲ್ಲ, ಅಂಥವರಿಂದ ವ್ಯಾಲ್ಯೂಯೇಷನ್ ಮಾಡಿಸಿ, ನೀವೇ ಒಂದು ಪ್ರಬಂಧವನ್ನು ಬರೆದು ಅವ್ರಿಗೆ ಕೊಟ್ಟು ವ್ಯಾಲ್ಯೂಯೇಷನ್ ಮಾಡಿಸಿ, ಇದರಲ್ಲಿ ಎಷ್ಟು ಅಂಕಗಳು, ಎಷ್ಟು ತಪ್ಪಿದೆ, ಎಷ್ಟು ಸರಿ ಇದೆ ಅಂತಕ್ಕಂಥದ್ದನ್ನು ನೀವು ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ. ಹಾಗೆ ತರ್ಜುಮೆ ಮಾಡ್ತಕ್ಕಂಥದ್ದು ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಇನ್ನು ಸಂಕ್ಷಿಪ್ತವಾಗಿ ಪ್ರಬಂಧ ಬರೀತಕ್ಕಂಥದ್ದನ್ನು ನಾವು ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಉದ್ದಕ್ಕೆ ಪುರಾಣ ಬರೆದ್ರೆ ನಿಮಗೆ ಅಂಕಗಳು ಸಿಗೋದಿಲ್ಲ. ಹಾಗಾಗಿ ಎಷ್ಟು ಸಂಕ್ಷಿಪ್ತವಾಗಿರುತ್ತೋ ಅಷ್ಟು ಬಹಳ ಒಳ್ಳೆಯದು. ಇದು ಸಂಕ್ಷಿಪ್ತವಾಗಿ ಬರೆದಿದ್ದರೆ ಹೆಚ್ಚಿನ ಅಂಕಗಳು ನಿಮಗೆ ಸಿಗ್ತವೆ. ನೀವು ಪುರಾಣಗಳು ಬರೆದಿದ್ದರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಯಾರು ಕೂಡ ಪುರಾಣವನ್ನು ಓದೋದಿಲ್ಲ. ನಿಮ್ಮ ಏನು ವಿಷಯ ಇದೆ ಅಷ್ಟಕ್ಕೆ ಮಾತ್ರ ನೀವು ಸೀಮಿತವಾಗಿ ಈ ಪ್ರಬಂಧವನ್ನು ಬರೀಬೇಕಾಗತ್ತೆ. ನೀವು ಉದ್ದಕ್ಕೂ ಕಥೆ ಬರೆದ್ರೆ ಯಾರು ಕೂಡ ನಿಮ್ಮನ್ನು ಓದೋದಿಲ್ಲ, ನಿಮ್ಮ ಒಂದು ಪ್ರಶ್ನೆಗಳ ಪತ್ರಿಕೆಯನ್ನು, ಉತ್ತರ ಪತ್ರಿಕೆಯನ್ನು ಓದೋದಿಲ್ಲ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಮೊದಲ ಪತ್ರಿಕೆಗೆ ಸಂಬಂಧಪಟ್ಟಂತೆ ನೀವು ಪ್ರಶ್ನೋತ್ತರಗಳನ್ನ ಹೇಗೆ ಬರೀಬೇಕು ಅಂತಕ್ಕಂತಹ ಒಂದು ವಿಷಯ. ಇದರ ಬಗ್ಗೆ ಪ್ರಶ್ನೆಗಳು, ನಿಮ್ಮ ಸಂಶಯಗಳಿದ್ದರೆ 8317439148 ಈ ಸಂಖ್ಯೆಗೆ ವಾಟ್ಸಪ್ ಮೂಲಕ ಸಂದೇಶಗಳನ್ನ ಕಳಿಸೋದ್ರ ಮೂಲಕ ಅಥವಾ ಕಮೆಂಟ್ ಬಾಕ್ಸ್ ನಿಮಗೆ ಯಾವಾಗಲೂ ಕೂಡ ತೆರೆದಿರುತ್ತೆ, ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಪ್ರಶ್ನೆಗಳನ್ನ ನೀವು ಕೇಳ್ಬೋದು. ಅದನ್ನು ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಅಳವಡಿಸ್ಕೊಂಡು ಆ ಪ್ರಶ್ನೆಗೆ ಉತ್ತರಿಸಿ ನಂತರ ನಾವು ಮುಂದಿನ ಒಂದು ವಿಷಯಕ್ಕೆ ಹೋಗ್ತೀವಿ. ಹಾಗೆ 3 ಗಂಟೆಯ ಒಳಗಡೆ ನಿಮ್ಮ ಉತ್ತರಗಳು ಅಥವಾ ಪ್ರಶ್ನೆಗಳೇನಾರಿದ್ದರೆ ಅದನ್ನು
ಕಮೆಂಟ್ ಮುಖಾಂತರ ಅಥವಾ ನಮ್ಮ ವಾಟ್ಸಪ್ ಸಂಖ್ಯೆ ಮೂಲಕ ನೀವು ನಮಗೆ ಕಳಿಸ್ಕೊಡ್ಬೋದು. ಅದನ್ನು ತಿಳ್ಕೊಂಡು ನಾವು ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಅಳವಡಿಸ್ಕೊಂಡು ನಿಮ್ಮ ಸ್ಪರ್ಧಾ ಸಿಂಚನ ಕಾರ್ಯಕ್ರಮ ಮುಂದುವರಿತಾ ಇರುತ್ತೆ. ಇದುವರೆಗೂ ಆಲಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಗೂಗಲ್ ಪೇ, ಫೋನ್ಪೇಯಿಂದ ದುಡ್ಡು ಕಟ್ಟಾಗೋದಿಲ್ಲ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.